ಸೌಲಭ್ಯ ದೊರಕುವಂತಾಗಬೇಕು. ಇಪಿಎಫ್ ವಂತಿಗೆ ಮಿತಿಯನ್ನು ಸಹ ಹೆಚ್ಚಿಸಬೇಕು. ಇಪಿಎಫ್ ಹೆಚ್ಚುವರಿ ಪಿಂಚಣಿಯನ್ನು ಐಎನ್ಆರ್ ಪೆನ್ಷನ್ ಎಲ್ಲ ವಿಭಾಗದ ಕಾರ್ಮಿಕರಿಗೂ ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರ ಮಾಸಿಕ ಗೌರವವನ್ನು ಹೆಚ್ಚಿಸಬೇಕು. ಬ್ಯಾಂಕಿಂಗ್ ಉದ್ಯಮದಲ್ಲಿ ವಾರಕ್ಕೆ 5 ದಿನಗಳ ಕೆಲಸದ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ರಾಜ್ಯದ ಹೊರಗುತ್ತಿಗೆ ಆರೋಗ್ಯ ಇಲಾಖೆಯ ಒಳ ಮತ್ತು ಹೊರಗುತ್ತಿಗೆ ನೌಕರರಿಗೆ ಅವರ ಹುದ್ದೆಗಳಿಗೆ ಮಂಜೂರಾತಿ ಪಡೆದು ಅವರ ಸೇವೆಯ ಆಧಾರದ ಮೇಲೆ ಆ ನೌಕರರನ್ನು ಕಾಯಂ ಮಾಡಿಸಬೇಕು. ಸರ್ಕಾರದ ಎಲ್ಲ ಇಲಾಖೆಯಲ್ಲಿರುವ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರ ಪದ್ಧತಿಯನ್ನು ಕೈಬಿಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ 38 ತಿಂಗಳ ಹೆಚ್ಚುವರಿ ಬಾಕಿ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ ವೇತನ ಪರಿಷ್ಕರಣೆ ತಕ್ಷಣ 1/4/2024 ಜಾರಿಯಾಗುವಂತೆ ಜಾರಿ ಮಾಡಲೇಬೇಕು. ಹಾಲಿ ಇರುವ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಸಾರ್ವಜನಿಕ ಉದ್ದಿಮೆಗಳಾದ NTC, ಮಿಲ್, HES, ರಾಂಚಿ, ITI, HMTಗಳ ಕಾರ್ಮಿಕರ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕಾರ್ಮಿಕರ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅನುಷ್ಠಾನಗೊಳಿಸಬೇಕು. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿನ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅದರ ಬಗ್ಗೆ ತನಿಖೆಯಾಗಬೇಕು. ಭಾರತೀಯ ಮಜ್ದೂರ್ ಸಂಘ ನಮ್ಮ ಬೆಂಗಳೂರು ಜಿಲ್ಲಾ ಘಟಕದಿಂದ ಇವತ್ತಿನ ದಿವಸ ಬೊಮ್ಮಸಂದ್ರ ಮತ್ತು ಅತ್ತಿಬೆಲೆ ನಮ್ಮ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಭಾಗದ ಎಲ್ಲ ಕಾರ್ಮಿಕರು ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಂದು ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ 15 ಬೇಡಿಕೆಗಳ ಪತ್ರವನ್ನು ಕೊಡ್ತಾ ಇದ್ದೇವೆ ಸರ್. ಆದರಣೀಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ NK ಪ್ರಕಾಶ್ರವರೇ, ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯರವರೇ, ಹಾಗೂ ಎಲ್ಲ ಕಾರ್ಖಾನೆಗಳ ಮುಖಂಡರುಗಳೇ ಹಾಗೂ ನನ್ನ ಕಾರ್ಮಿಕ ಬಂಧುಗಳೇ, ಏನು ಇವತ್ತಿನ ದಿವಸ ನಾವು ಇಡೀ ದೇಶವ್ಯಾಪಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪ್ರತಿ ಜಿಲ್ಲೆಯಲ್ಲೂ ಏಕಕಾಲದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಇರೋದು BMSಗೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ಇವತ್ತಿನ ದಿವಸ BMS ಬರೀ ಭಾರತಕ್ಕಲ್ಲದಿರ ವಿಶ್ವಕ್ಕೆ ಏನು ನಮ್ಮ ವಿಶ್ವಕ್ಕೇನೆ ದಾರಿ ಮಾರ್ಗ ತೋರಿಸೋ ಕಾರ್ಮಿಕ ಸಂಘಟನೆಗೆ ಬೆಳೆದಿದೆ. ಏನು ILO ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು, ಅದ್ರ ಸರಿಸಮಾನವಾಗಿ ಇವತ್ತು ಭಾರತೀಯ ಮಜ್ದೂರ ಸಂಘ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆ ನೈಜ ಉದಾಹರಣೆ ಅಂದರೆ ನಮ್ಮ 21ನೇ ಅಖಿಲ ಭಾರತೀಯ ಅಧಿವೇಶನದಲ್ಲಿ ಸುಮಾರು ಅಂತಾರಾಷ್ಟ್ರೀಯ ಕಾರ್ಮಿಕ ಮುಖಂಡರುಗಳು ಡೆಲಿಗೇಟ್ಸು 15 ದೇಶದ ಪ್ರತಿನಿಧಿಗಳು ಬಂದು ನಮ್ಮ BMS ಅಧಿವೇಶನದಲ್ಲಿ ಮಾತಾಡಿದ್ದಾರೆ. ಅದು ಕೇಂದ್ರ ಕಾರ್ಮಿಕ ಸಚಿವರು ಇರಬೇಕಾದ್ರೆ ಇಡೀ ವಿಶ್ವದ 15 ಪ್ರಮುಖ ರಾಷ್ಟ್ರಗಳ ಕಾರ್ಮಿಕ ಪ್ರತಿನಿಧಿಗಳು ಬಂದು BMS ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಕಾರ್ಮಿಕರೊಟ್ಟಿಗೆ ಕೆಲಸ ಮಾಡಿ ಏಕೈಕ ಸಂಘಟನೆ ಆಗಿದೆ, ಅದ್ರ ಮಾರ್ಗದರ್ಶನ BMSಗೂ ಬೇಕು ಅನ್ನೋದು ಅದು BMS ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಅಂಥ ಸಂಘಟನೆಯಲ್ಲೇ ಇರೋಕ್ಕಂಥ ನಾವೆಲ್ಲರೂ ಧನ್ಯರು. ಹಾಗಾಗಿ ಇವತ್ತಿನ ದಿವಸ
ಏನು ಕಟ್ಟ ಕಡೆ ಪ್ರಜೆಗೆ ಕಾರ್ಮಿಕನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ಅದು BMS ಇಂದ ಮಾತ್ರ ಸಾಧ್ಯ. ಬೇರೆ ಸಂಘಟನೆಗಳು ಯಾವುದೂ ಇಲ್ಲ. ಮೊನ್ನೆ ಅವರು ಎಲ್ಲ 4 ಕೋಡ್ನು ಆಪೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. 4 ಕೋಡಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳಿಗೂ ಅವರು ಆಪೋಸ್ ಮಾಡ್ದಂಗಾಯ್ತು. ಈಗ 40 ಕೋಟಿ ಜನಸಂಖ್ಯೆಗೆ ESI PF ಕವರ್ ಆಗ್ತಾ ಇದೆ. ಆಶಾಯ ಇರ್ಬೋದು, ಅಂಗನವಾಡಿ ಇರ್ಬೋದು, ಬಿಸಿ ಊಟದ ಇರ್ಬೋದು, ಗ್ಯಾರೇಜಲ್ಲಿ ಕೆಲಸ ಮಾಡೋರು ಇರ್ಬೋದು, ದಿನಗೂಲಿ ನೌಕರರು ಇರ್ಬೋದು, ಎಲ್ರಿಗೂ ಸುಮಾರು ದೇಶದ 48 ಕೋಟಿ ಜನಸಂಖ್ಯೆಗೆ ಸೋಷಿಯಲ್ ಸೆಕ್ಯೂರಿಟಿ ಆಲ್ ಅಂದ್ರೆ ಎಲ್ರಿಗೂ 48 ಕೋಟಿ ಜನಸಂಖ್ಯೆಗೆ ESI PF ಬರ್ತೈತೆ. ಅದು ಒಳ್ಳೇದು, ಅದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಸೊ ನಮ್ಮ ಅಧ್ಯಕ್ಷರು ಹೇಳ್ದಾಗೇನೆ ಏನು 7ನೇ ತಿಂಗಳೊಳಗೆ ಪೇಮೆಂಟ್ ಆಗಬೇಕು. ಅದೇ ರೀತಿ ನಾವು ಅಸಂಘಟಿತ ಕ್ಷೇತ್ರದಲ್ಲಿ ಎಲ್ಲ ಯಾವುದೇ ರೀತಿ ಕೆಲಸಕ್ಕೆ ನಾವು ಅಪಾಯಿಂಟ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. ಈ ಹಿಂದೆ ಇರಲಿಲ್ಲ, ಅದು ಮ್ಯಾಂಡೇಟರಿ ಇರಲಿಲ್ಲ, ಬೇಕಾಬಿಟ್ಟಿಯಾಗಿ ಮಾಡ್ಕೊಳ್ತಾ ಇದ್ರು. ಈಗ ಆಗಿಲ್ಲ. ಸೊ ಬರೋ ಏಪ್ರಿಲ್ 1ನೇ ತಾರೀಕಿಂದ ಯಾವುದೇ ತರಹದ ಕೆಲಸಕ್ಕೆ ಒಬ್ಬ ವ್ಯಕ್ತಿ ನೇಮಕ ಮಾಡಿಕೊಂಡ್ರೆ ಆ ಕೆಲಸದ ರೂಪರೇಷೆ ಬರೆದು ನಿಮ್ಗೆ ಇಷ್ಟೇ ಸಂಬಳ ಕೊಡ್ಬೇಕಂತ ಹೇಳಿ ಕೊಟ್ಟು ಅದನ್ನ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು. ಇದುವರೆಗೂ ಅದು ಮ್ಯಾಂಡೇಟರಿ ಇರಲಿಲ್ಲ, ಬರೀ ಸಂಘಟಿತ ಕಾರ್ಖಾನೆಗಳಲ್ಲಿ ಮಾತ್ರ ಇತ್ತು. ಇದು ಒಳ್ಳೆ ಅಂಶ. ಇದರದ ಹೇಳ್ತಾ ಹೋದ್ರೆ ಎಷ್ಟೋ ಒಳ್ಳೆ ಅಂಶಗಳಿದಾವೆ. ಈಗ 12 ಅವರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವೆಲ್ಲ ಸರಿ ಸಮಾನರು ಅಂತಾರೆ. ಈಗ ಈಕ್ವಲ್ ಮಹಿಳೆ ಪುರುಷನಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತಾರೆ. ಸೊ ಅವರಿಗೆ ಮಹಿಳೆಯರಿಗೆ ದುಡಿಯೋದ್ರಲ್ಲಿ ಅವ್ರಿಗೂ ಸರಿ ಸಮಾನವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮಾಡಿದ್ದಾರೆ. ಸೊ ಅವರ ಒಪ್ಪಿಗೆ ಮೇರೆಗೆ ಯಾರು ಮಹಿಳಾ ಕಾರ್ಮಿಕರಿದ್ದಾರೆ ಅವರ ಒಪ್ಪಿಗೆ ಮೇರೆಗೆ ಅವರಿಗೆ ಟ್ರಾವೆಲಿಂಗ್ ಕೊಡಬೇಕು. ಮತ್ತು ಅವರು ಹೋಗೋ ಬರೋ ಟ್ರಾವೆಲಲ್ಲಿ CC ಕ್ಯಾಮ್ರಾ ಇರಬೇಕು. ಅವರು ಖಂಡಿತವಾಗಿ ಅವ್ರ ಒಪ್ಪಿಗೆ ತಗೊಂಡು ಅವ್ರ ಜೊತೆ ಅವರು ಕೆಲಸ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಒಳ್ಳೆ ಅಂಶಗಳಿದ್ದದನ್ನ BMS ಸ್ವಾಗತ ಮಾಡಿದೆ. ಸೊ ಅದೇ ರೀತಿ ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತು ನಮ್ಮ ಬಿಸಿ ಊಟದ ನೌಕರರು ಇರ್ಬೋದು, ಇವ್ರನ್ನೆಲ್ಲರೂ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನಾವು ಒತ್ತಡ ತಂದಿದ್ದೀವಿ. ಹಾಗೆ ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಅವ್ರದ್ದು ವೇತನ ಇನ್ಕ್ರೀಸ್ ಮಾಡ್ರಿ. ಅವರು ಗೌರವಧನ ಅಲ್ಲ. ಇವತ್ತಿನ ದಿವಸ ಅಂಗನವಾಡಿಯಲ್ಲಿ ಮಾಡ್ತಕ್ಕಂಥ ಒಬ್ಬ ಟೀಚರು IAS ಆಫೀಸರ್ ಮಾಡ್ತಕ್ಕಂಥ ಕೆಲಸ ಅಷ್ಟು ಕೆಲಸ ಇವರು ಮಾಡ್ತಾರೆ. ಒಂದು ಮನೆ ಸರ್ವೆಯಿಂದ ಇರ್ಬೋದು, ಒಂದು ಮಗುವಿನ ಲಾಲನೆ ಪಾಲನೆ ಇರ್ಬೋದು, ಮತ್ತೆ ಬಾಣಂತಿ ಪೋಷಣೆ ಇರ್ಬೋದು, ಅವ್ರಿಗೇನು ತಿಂಗಳ ಪೌಷ್ಟಿಕಾಂಶ ಕೊಡಬೇಕು, ಇದೆಲ್ಲ ಒಟ್ಟಾರೆಯಾಗಿ ಒಬ್ಬ ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಗೌರವಧನಕ್ಕೆ ಅರ್ಹರಲ್ಲ, ಅವರು ಅಪಾಯಿಂಟ್ಮೆಂಟ್ಗೆ ಅರ್ಹರು. ಹಾಗಾಗಿ ಅವ್ರನ್ನ ಮಿನಿಮಮ್ ವೇಜಸ್ ಸಮೇತ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ರಿ, ಅಪಾಯಿಂಟ್ಮೆಂಟ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಇಡೀ ದೇಶದ ವ್ಯಾಪಿ ಈಗ ನಮ್ಮ ಬೇಡಿಕೆಯಲ್ಲಿ ಇಷ್ಟೊಂದು ಬೇಡಿಕೆಗಳಲ್ಲಿ ಮೊದಲು ಅವ್ರದ್ದು ಇದೆ. ESI ಏನು ESI ನಮ್ದು ಈಗ ಕಡಿಮೆ ಇದೆ ಅದನ್ನ ಹೈಕ್ ಮಾಡಬೇಕು. PF ಅದನ್ನು ಇನ್ಶೂರೆನ್ಸ್ ಎಕ್ಸ್ಟ್ರಾ ಮಾಡಬೇಕು. ಇದೇ ಹಲವಾರು ಸುಮಾರು 13 ಬೇಡಿಕೆಗಳನ್ನಿಟ್ಟು ಏನು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 38 ತಿಂಗಳ ವೇತನನ ಇಟ್ಕೊಂಡಿದೆ ಸರ್ಕಾರ. ಅವ್ರಿಗೇನು ಸಂಸಾರ ಇಲ್ವಾ, ಮಕ್ಕಳಿಲ್ವಾ, ಅವ್ರಿಗೇನು ಜೀವನ ಇಲ್ವಾ? 38 ತಿಂಗಳ ಬಾಕಿ, ಅದರ ಜೊತೆಗೆ 24ರಿಂದ ವೇತನ ಪರಿಷ್ಕರಣೆ ಇಲ್ಲ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಾರ್ಮಿಕ ವಿರೋಧಿ ನೀತಿ ಮಾಡಿದಾಗ ನಾವಂತೂ BMS ಕಾರ್ಮಿಕರ ಪರ ಇರ್ತೀವಿ. ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಸಂಘಟನೆ ಇದೆ. ಹಾಗಾಗಿ ತಾವೆಲ್ಲರೂ ನಮ್ಮ ಭಾಗದಲ್ಲಿ ಏನು ನಮ್ಮ ಆನೇಕಲ್ ವ್ಯಾಪ್ತಿಯ ಹತ್ತಿಬೆಲೆ ಇರ್ಬೋದು, ಜಿಗಣಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಎಲೆಕ್ಟ್ರಿಸಿಟಿಯಿಂದ ಇರ್ಬೋದು, ಎಲ್ಲರೂ ಈಗ ನೀವೆಲ್ಲರೂ ಎಚ್ಚೆತ್ಕೊಂಡೋಗಿಲ್ಲ ಅಂದರೆ ನಮಗೆ ಪರ್ಮನೆಂಟ್ ಕೆಲಸಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದರ ವಿರುದ್ಧವಾಗಿಯೂ BMS ಧ್ವನಿ ಎತ್ತಿದೆ. ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾರೆ, ಅದನ್ನ ಒಪ್ಕೊಳ್ಳೋಣ. ಆದರೆ ನೀವು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಅಂತ ಮಾಡ್ತೀರಾ, ಅದು ಅನ್ಯಾಯ. ಯಾಕಂದ್ರೆ ಪರ್ಮನೆಂಟ್ ಕೆಲಸ ಹೋಗಿ ಅವರು ಫಿಕ್ಸ್ಡ್ ಟರ್ಮ್ ಅಂದ್ರೆ 1 ವರ್ಷಕ್ಕೆ ಅವ್ರನ್ನ ತಗೊಂಡ್ರೆ ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಲ್ಲ ಬೆನಿಫಿಟ್ಸು ಕೊಡ್ತಾರೆ. ಬಟ್ 1 ವರ್ಷದ ಮೇಲೆ ಅಲ್ಲೇ ಆ ಕಂಪನಿಯಲ್ಲಿ ಇರೋಕ್ಕಾಗೋದಿಲ್ಲ. ಸೊ ಎಷ್ಟು ಕಂಪನಿ ಅಂತ ಚೇಂಜ್ ಮಾಡೋಕ್ಕಾಗುತ್ತೆ? ಇದನ್ನ ನಾವು ಖಂಡಿತವಾಗಿ ಖಂಡಿಸಿದ್ದೀವಿ. ಹಾಗಾಗಿ ಇದರಲ್ಲಿ ಏನು 13 ಬೇಡಿಕೆಗಳಿದ್ದಾವೆ, ಇವೆಲ್ಲನೂ ಕಾರ್ಮಿಕರ ಪರವಾಗಿರೋದು. ಸೊ ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಇಲ್ಲ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿಯಲ್ಲಿ ಇಲ್ಲಿ ಏನು ಹೊಸ 4 ಕೋಡ್ಗಳು ಮಾಡಿದ್ದಾರೆ, ಆ ಕೋಡ್ಗಳಲ್ಲಿ ಯಾವುದ್ಯಾವುದು ಕೋಡ್ಗೆ ಒಬ್ಬೊಬ್ಬರನ್ನ ನಮ್ಮ BMS ಇಂದನೂ ಸದಸ್ಯರಾಗಿ ತಗೊಂಡಿದ್ದಾರೆ. ಈಗ ಸೋಷಿಯಲ್ ಸೆಕ್ಯೂರಿಟಿ ಇದರಲ್ಲಿ ನಮ್ಮ ಪ್ರಕಾಶ್ ಇದ್ದಾರೆ, OHS ಕೋಡಲ್ಲಿ ನಾವಿದ್ದೀವಿ, ಹಾಗೆ IR ಕೋಡಲ್ಲಿ ಇಂದ್ರೇಶ್ ಇದ್ದಾರೆ. ಸೊ ಅದನ್ನ ಈ 3ನೇ ತಾರೀಕು ಒಳಗೆ ಏನು ಆ ಕೋಡ್ಗೆ ನಾವು ನಮ್ಮ ಬದಲಾವಣೆಗಳು ಏನನ್ನೋದನ್ನ ಲಿಖಿತ ರೂಪದಲ್ಲಿ ಕೊಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಯಾವತ್ತೂ BMS ಕಾರ್ಮಿಕರ ಪರವಾಗಿರ್ತೈತೆ,
ಕಾರ್ಮಿಕರಿಗೋಸ್ಕರ ಕೆಲಸ ಮಾಡ್ತೈತೆ. ನಾವೆಲ್ಲರೂ BMS ಅಲ್ಲಿ ಇರೋದು ನಮ್ಮ ಪುಣ್ಯ. ಹಾಗಾಗಿ ಇವತ್ತಿನ ದಿವಸ ತಾವೆಲ್ಲರೂ ಬಂದು ಈ ಮನವಿ ಪತ್ರ ಇದೇನೋ ಬೇಡಿಕೆಗಳ ನಮ್ಮದು ಮನವಿ ಪತ್ರ ಅಜೆಂಡಾ ಮಾತ್ರ, ಇದನ್ನ ಈಡೇರಿಸಿಲ್ಲ ಅಂದ್ರೆ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತೀವ್ರತರದ ಮುಂದಿನ ದಿನಗಳಲ್ಲಿ ತೀವ್ರತರದ ಹೋರಾಟ ಕಾರ್ಮಿಕ ರಂಗದಲ್ಲಿ BMS ಮಾಡುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್. ಕನ್ಸ್ಟ್ರಕ್ಷನ್ ಲೇಬರ್ಸ್ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಆಟೋ ಡ್ರೈವರ್ಸ್ ಆಗ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಆಗ್ಬೋದು, ಈ ಎಲ್ರಿಗೂ ಕೂಡ ಹಲವಾರು ಬೇಡಿಕೆಗಳನ್ನು ಇವತ್ತು ನಾವು ಏನು ಕೊಡ್ತಾ ಇದ್ದೀವಿ, ಇದನ್ನ ಪರಿಶೀಲನೆ ಮಾಡಿ ಸಾಕಾರಗೊಳಿಸ್ಬೇಕಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ಕಾರ ಮಾಡಿದೆ, ಅದರಲ್ಲಿ ಯಾವುದೆಲ್ಲ ಒಳ್ಳೇದಿದೆ ಅದಕ್ಕೆ ನಾವು ಸ್ವಾಗತ ಮಾಡಿ, ಯಾವುದು ಕಾರ್ಮಿಕರಿಗೆ ಆಪೋಸ್ ಇದೆ ಅದನ್ನ ಖಡಾಖಂಡಿತವಾಗಿ ಆಪೋಸ್ ಮಾಡಿ ನಮ್ಮ ಕೇಂದ್ರೀಯ BMSನ ನಾಯಕರುಗಳು ಕೇಂದ್ರ ಕಾರ್ಮಿಕ ಸಚಿವರಿಗೆ ಆಲ್ರೆಡಿ ಇದನ್ನ ತಲುಪಿಸಿದ್ದಾರೆ. ಸೊ ನಾವು ಏನು ಪೂರಿಯಲ್ಲಿ ಇದೇ ತಿಂಗಳು 6, 7, 8 ಅಖಿಲ ಭಾರತೀಯ ಅಧಿವೇಶನ ಆಯಿತು. ಆ ಅಧಿವೇಶನದಲ್ಲಿ ನಿರ್ಣಯ ಆದಂತೆ ಇವತ್ತಿನ ದಿವಸ ಫೆಬ್ರವರಿ 25ನೇ ತಾರೀಕು ಇಡೀ ದೇಶವ್ಯಾಪಿ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ತಾಲೂಕು ಆಡಳಿತ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಮನವಿ ಸಲ್ಲಿಸಬೇಕಂತೇಳಿ ನಿರ್ಣಯ ಆಗಿತ್ತು. ಅದೇ ರೀತಿಯಲ್ಲಿ ತಾವೆಲ್ಲರೂ ಇವತ್ತು ಸೇರಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಪಣೇಶ್ ಜಿ ಬಂದಿದ್ದಾರೆ, ಪ್ರಕಾಶರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಅದೇ ರೀತಿಯಲ್ಲಿ ನಾವು ನಮ್ಮ 10 ಬೆಲೆ ಸೌಲಭ್ಯ ದೊರಕುವಂತಾಗಬೇಕು. EPF ವಂತಿಗೆ ಮಿತಿಯನ್ನು ಸಹ ಹೆಚ್ಚಿಸಬೇಕು. EPF ಹೆಚ್ಚುವರಿ ಪಿಂಚಣಿಯನ್ನು INR ಪೆನ್ಷನ್ ಎಲ್ಲ ವಿಭಾಗದ ಕಾರ್ಮಿಕರಿಗೂ ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರ ಮಾಸಿಕ ಗೌರವವನ್ನು ಹೆಚ್ಚಿಸಬೇಕು. ಬ್ಯಾಂಕಿಂಗ್ ಉದ್ಯಮದಲ್ಲಿ ವಾರಕ್ಕೆ 5 ದಿನಗಳ ಕೆಲಸದ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ರಾಜ್ಯದ ಹೊರಗುತ್ತಿಗೆ ಆರೋಗ್ಯ ಇಲಾಖೆಯ ಒಳ ಮತ್ತು ಹೊರಗುತ್ತಿಗೆ ನೌಕರರಿಗೆ ಅವರ ಹುದ್ದೆಗಳಿಗೆ ಮಂಜೂರಾತಿ ಪಡೆದು ಅವರ ಸೇವೆಯ ಆಧಾರದ ಮೇಲೆ ಆ ನೌಕರರನ್ನು ಕಾಯಂ ಮಾಡಿಸಬೇಕು. ಸರ್ಕಾರದ ಎಲ್ಲ ಇಲಾಖೆಯಲ್ಲಿರುವ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರ ಪದ್ಧತಿಯನ್ನು ಕೈಬಿಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ 38 ತಿಂಗಳ ಹೆಚ್ಚುವರಿ ಬಾಕಿ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯ ನೌಕರರ ವೇತನ ಪರಿಷ್ಕರಣೆ ತಕ್ಷಣ 1/4/2024 ಜಾರಿಯಾಗುವಂತೆ ಜಾರಿ ಮಾಡಲೇಬೇಕು. ಹಾಲಿ ಇರುವ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಸಾರ್ವಜನಿಕ ಉದ್ದಿಮೆಗಳಾದ NTC, ಮಿಲ್, HES, ರಾಂಚಿ, ITI, HMTಗಳ ಕಾರ್ಮಿಕರ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕಾರ್ಮಿಕರ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅನುಷ್ಠಾನಗೊಳಿಸಬೇಕು. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿನ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅದರ ಬಗ್ಗೆ ತನಿಖೆಯಾಗಬೇಕು. ಭಾರತೀಯ ಮಜ್ದೂರ್ ಸಂಘ ನಮ್ಮ ಬೆಂಗಳೂರು ಜಿಲ್ಲಾ ಘಟಕದಿಂದ ಇವತ್ತಿನ ದಿವಸ ಬೊಮ್ಮಸಂದ್ರ ಮತ್ತು ಅತ್ತಿಬೆಲೆ ನಮ್ಮ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಭಾಗದ ಎಲ್ಲ ಕಾರ್ಮಿಕರು ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಂದು ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ 15 ಬೇಡಿಕೆಗಳ ಪತ್ರವನ್ನು ಕೊಡ್ತಾ ಇದ್ದೇವೆ ಸರ್. BMS